ಗೆಸ್ಟಿಗೆ. ಥ್ಯಾಂಕ್ ಯು. ಸೊ ಪೂಜೆ ಆಯಿತು, ಪೂಜೆ ಆಯಿತು, ಸ್ವೀಟ್ ಹಂಚಿದ್ದು ಆಯಿತು. ನೆಕ್ಸ್ಟ್ ವಾಟ್, ಜಾಲಿ ರೈಡ್ ಹೋಗ್ಬೇಕಲ್ಲ? ಹೋಗೋಣ ಬಾ ಜಾಲಿ ರೈಡ್, ಹೋಗೋಣ ಬಾ ಜಾಲಿ ರೈಡ್. ಲೆಟ್ಸ್ ಗೋ. ಒಂದು ಕಿಲೋಮೀಟರ್ 6 ರೂಪಾಯಿ ಆಗುತ್ತೆ. ಯಾರ್ ರಶೀದ್ ಸ್ಟಾರ್ಟ್ ಮಾ. ಲೈಫಲ್ಲಿ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು ಅಲ್ವಾ? ಸ್ಯಾಕ್ರಿಫೈಸ್ ಮಾಡಬೇಕಲ್ಲ? ಇಂಥ ಸ್ಯಾಕ್ರಿಫೈಸ್ ಅದು ಮಾಡಲ್ಲ. ಇಷ್ಟೊಂದು ಜಿದ್ದಿ ನಮ್ಮ ಹುಡುಗಿಯರು. ಸೊ ಸಿನಿಮಾದಲ್ಲಿ ಯಾರು ಬಿಟ್ಕೊಡ್ತಾರೆ ನಿಮ್ಮನ್ನ? ಅದು ನೀವು ಸಿನಿಮಾ ನೋಡಬೇಕು. ಓಕೆ, ಸೊ ರಿಷಬ್ ಶೆಟ್ಟಿ ಅವರ ನಿರ್ದೇಶನ ಹೊಸದಲ್ಲ, ನಾವು ನಿಮ್ಮ ಕಾಂಬಿನೇಷನ್ ಅವ್ರ ಕಾಂಬಿನೇಷನ್ ನೋಡ್ತಾನೆ ಇದ್ದೀವಿ. ಆ್ಯಂಡ್ ದಿಸ್ ಕಿರಿಕ್ ಪಾರ್ಟಿ ಟೈಟಲಲ್ಲೇ ಕಿಕ್ ಇದೆ. ಹೆಂಗೆ ಅನಿಸುತ್ತೆ ಕಿರಿಕ್ ಪಾರ್ಟಿ ಅಂತ ಟೈಟಲ್ ಇಡಬೇಕಂತ? ಹೆಂಗೆ ಅನ್ನಿಸ್ತು? ಕಿರಿಕ್ ಪಾರ್ಟಿ ಐ ಥಿಂಕ್ ನಾನು ಬರೆದಿರೋದು ಮೊದಲನೇ ಕಮರ್ಷಿಯಲ್ ಸ್ಕ್ರಿಪ್ಟ್. ಉಳಿದವರು ಕಂಡಂತೆ ಅಥವಾ ಸಿಂಪಲ್ ಆಗಿ ಇದಕ್ಕಿಂತೆಲ್ಲ ಮುಂಚೆ ಬರೆದಿರೋ ಕಮರ್ಷಿಯಲ್ ಸ್ಕ್ರಿಪ್ಟ್. ಮೊದಲನೇ ಬಾರಿ ಒಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಒಂದು ಆಫರ್ ಬಂದಾಗ ಆವಾಗ ಬರೆದಿರುವಂತಹ ಸ್ಕ್ರಿಪ್ಟ್. 5 ವರ್ಷದ ನಂತರ ಅದನ್ನು ಸಿನಿಮಾ ಮಾಡ್ತಾಯಿದ್ವಿ ನಾವು. ಸೊ ರಿಕ್ಕಿ ಎಲ್ಲ ಆದಾಗ ನೆಕ್ಸ್ಟ್ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ಒಂದು ಸುಮಾರು ನಾನು ಮುಂಚೆ ಬರೆದಿರೋ ಸ್ಕ್ರಿಪ್ಟ್ಸ್ಗಳನ್ನೆಲ್ಲ ನಾವು ತಿರ್ಗಾ ಏನೋ ಒಮ್ಮೆ ಕೆದಕಿ ನೋಡಿದ್ವಿ. ಆವಾಗ ಮೊದಲು ಬೇರೆ ಯಾವುದೋ ಒಂದು ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಬಂತು. ಕೂತ್ವಿ, ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನಿಸ್ತು. ನಮ್ಮದೇ ಪ್ರೊಡಕ್ಷನ್ ಅಲ್ವಾ, ಸೊ ಫಸ್ಟ್ ಪ್ರೊಡಕ್ಷನ್ ಈ ಬಜೆಟೆಲ್ಲ ಮಾಡೋದು ಬೇಡ, ಇಷ್ಟು ರಿಸ್ಕ್ ತೊಗೊಳ್ಳೋದು ಬೇಡ, ಒಂದು ಸ್ವಲ್ಪ ನಾವು ಎಷ್ಟು ರಿಸ್ಕ್ ತೊಗೋಬೋದು ಆ ಬಜೆಟಲ್ಲಿ ಮಾಡೋಣ ಅಂತ ಹೇಳಿ ತಿರ್ಗಾ ಕಿರಿಕ್ ಪಾರ್ಟಿ ಅಂತ ಒಂದು ಆಲ್ರೆಡಿ ಸ್ಕ್ರಿಪ್ಟ್ ಇತ್ತು. ಸೊ ಅದು ನನಗೂ ರಿಷಬ್ಗೆ ಇಬ್ಬರಿಗೂ ತುಂಬ ಇಷ್ಟವಾಗಿರೋಂಥ ಸ್ಕ್ರಿಪ್ಟ್. ಸೊ ಅದನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಶುರು ಮಾಡಬೇಕಾದ್ರೆ ಓಕೆ ಇದು ತುಂಬ ಈಸಿಯಾಗಿ ಮಾಡಿಬಿಡು ಮಗ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡ್ತಾ ಗೊತ್ತಾಯಿತು ಇದರಲ್ಲಿ ಕಾಲೇಜ್ ಸಬ್ಜೆಕ್ಟ್, ಸ್ಟೂಡೆಂಟ್ಸ್ ಬೇಕೇ ಬೇಕು ಪ್ರತಿಯೊಂದು ಫ್ರೇಮಲ್ಲಿ. ಸೊ ಇದು ನಾವು ಅಂದ್ಕೊಂಡ ಬಜೆಟಲ್ಲಿ ಮಾಡೋಕ್ಕಾಗಲ್ಲ, ಬಜೆಟ್ ಆಗೇ ಆಗುತ್ತೆ. ಬಟ್ ನಾವು ಎಷ್ಟು ವರ್ಕ್ ಮಾಡಿದ್ವಿ ಅಂತಂದರೆ ತಿರ್ಗಾ ಈ ಸ್ಕ್ರಿಪ್ಟನ್ನು ತಿರ್ಗಾ ಸೈಡಲ್ಲಿ ಇಟ್ಟು ಬೇರೆ ನಾವು ಎತ್ಕೊಳ್ಳೋಕೆ ನಮಗೆ ಟೈಮೂ ಇರಲಿಲ್ಲ, ಆಮೇಲೆ ಆಸೆನೂ ಇರಲಿಲ್ಲ. ಸೊ ಸರಿ ಏನೇ ಆಗಲಿ ಇದನ್ನು ಮಾಡಿಬಿಡೋಣ, ಕಿರಿಕ್ ಆದ್ರೂ ಪರವಾಗಿಲ್ಲ, ಕಿರಿಕ್ ಪಾರ್ಟಿಗೆ ಏನೇನು ಬೇಕೋ ಎಲ್ಲ ಮಾಡಿಬಿಡೋಣ ಅಂತ ಹೇಳಿ ಶುರು ಮಾಡ್ಕೊಂಡ್ವಿ. ಸೊ ಏನಾದರೂ ಕಿರಿಕ್ ಆಯ್ತಾ ನಿಮ್ಮಿಬ್ಬರ ಮಧ್ಯೆ? ನಮ್ಮಿಬ್ಬರ ಮಧ್ಯೆ ಏನು ಕಿರಿಕ್ ಆಗಲ್ಲ, ಹಂಗೆ ಚಿಕ್ಕಪಟ್ಟ ಕಿತ್ತಾಡ್ತಾ ಇರ್ತೀವಿ ನಾವು ಮನೇಲಿ ಕಿತ್ತಾಡ್ದಂಗೆ. ಯಾವ ವಿಷಯಕ್ಕೆ? ಸುಮ್ಮನೆ ಅದು ಇದು ಏನೋ ಡಿಸ್ಕಷನ್ಸ್ ನಡೀತಿರುತ್ತೆ, ಅದು ಬೇಡ ಮಗ ಇದು ಮಾಡೋಣ, ಅದು ಬೇಡ ಮಗ ಇದು ಮಾಡೋಣ ಅನ್ನೋದು, ಅದು ಡಿಸ್ಕಷನ್ ಅಷ್ಟೇ. ಸೊ ಅದು ಬಿಟ್ಟರೆ ಬೇರೆ ಕಿರಿಕ್ ಅದು ವೇವ್ ಲೆಂತ್ ಚೆನ್ನಾಗಿದೆ ನಮಗೆ. ಸೊ ಅವ್ನು ಹೇಳಿದ್ದು ಅವ್ನೇನು ಯೋಚನೆ ಮಾಡ್ತಿದ್ದಾನೆ, ಅವನೇನು ಬರ್ದಿದ್ದಾನೆ ಅನ್ನೋದು ನಾನು ಬೇಗ ತಿಳ್ಕೊತೀನಿ, ನಾನೇನು ಹೇಳ್ತಾ ಇದ್ದೀನಿ ಅಂತ ಅವ್ನಿಗೆ ಬೇಗ ಅರ್ಥ ಆಗುತ್ತೆ. ಸೊ ಆ ಕಾಂಬಿನೇಷನಲ್ಲೇ ಡಿಸ್ಕಸ್ ಮಾಡ್ಕೊಂಡೇ ಹೋಗ್ತೀವಿ ನಾವು ಇಡೀ ಸಿನಿಮಾ ಹಾಗೆ. ಅದು ತಪ್ಪಾಗಲ್ವ? ಅದು ಹಾರ್ಟಿನ ಕಿವಿ, ಹೃದಯ ಕಿವಿ. ಸೊ ಅವಾಗ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇರ್ತೀರಾ ನೀವು ಥಾಟ್ಸ್ಗಳು? ಅಂದ್ರೆ ಕಾನ್ವರ್ಸೇಷನ್ ಇಲ್ಲದೆ ಡಿಸ್ಕಷನ್ಸ್ ಇಲ್ಲ, ಕಣ್ಣಲ್ಲೆಲ್ಲ ಆಗಲ್ಲ, ಬಾಯ್ಬಿಟ್ಟು ಹೇಳಿದ್ರೆ ಶೂಟ್ ಮಾಡೋಕ್ಕಾಗೋದು. ಅಲ್ಲ ಹೆಂಗಂದ್ರೆ ನಾವು ಸಿನಿಮಾ ಬಗ್ಗೆ ಬಿಟ್ಟು ಬೇರೆ ಏನು ಮಾತಾಡೋದಿಲ್ಲ ನಾರ್ಮಲ್ ಆಗಿ. ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ಶುರು ಆಗಿರೋದು ಸಿನಿಮಾದಿಂದ. ವೆರಿ ಗುಡ್, ತುಂಬಾ ಒಳ್ಳೆ ರ್ಯಾಪೋ ಇದೆ ಇಬ್ಬರದು. ಅಂದ್ರೆ ಸೆಟ್ ಅಲ್ಲಿ ನಾವು ನೋಡೋ ಹಾಗೆ ದೇ ಆಲ್ವೇಸ್ ಅಗ್ರಿ ಟು ಈಚ್ ಅದರ್. ಏನು ಹೇಳಿದ್ರು ಅವ್ರು ಓಕೆ 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 ಅಂತಾನೆ ಇರ್ತಾರೆ. ಯಾವತ್ತು ಸೆಟ್ಟಲ್ಲಿ ಬೇರೆಯವ್ರ ಮುಂದೆ ಯಾವತ್ತೂ ಜಗಳ ಮಾಡಿಲ್ಲ ಅವರಿಬ್ರು. ಒಂಥರ ಎಲ್ಲರೂ ಬ್ರದರ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಬಂದವರೆಲ್ಲ ಕೇಳೋದ್ರೆ ಸರ್ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ನೀವಿಬ್ರು ಬ್ರದರ್ಸಾ ಸರ್ ಅಂತ ಫಸ್ಟ್ ಕೇಳೋ ಕ್ವೆಶ್ಚನ್ ಅದು. ಈ ಕ್ವೆಶ್ಚನ್ ನಂದು ಕೂಡ ಆಗಿತ್ತು. ಓಕೆ, ಹಾಗೆ ಇವರು ಮೊದಲನೇ ಸಿನಿಮಾದ ಹೀರೋಯಿನ್ ಅಂತ ಅನಿಸ್ತಾ ಇಲ್ಲ ಅಲ್ವಾ? ಅಷ್ಟು ಹೊಂದ್ಕೊಂಡ್ಬಿಟ್ಟಿದ್ದಾರೆ ಇವರ. ಅವರಿಗೆ ಹೊಂದ್ಕೊಳ್ಳೋಕೆ ಆಕ್ಚುಲಿ 1 ಅವರ್ ಬೇಡ ಅವರಿಗೆ. ಅಲ್ಲಿ ಕಾಲೇಜ್ ಹೋಗಿದ್ವಲ್ಲ, ಕಾಲೇಜ್ ಲೆಕ್ಚರ್ಸ್ ಎಲ್ಲ ಇವಳು ಅವ್ರ ಕಾಲೇಜ್ ಸ್ಟೂಡೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ರು. 6 months ಆಗಿದೆ ಇವ್ರನ್ನ ಭೇಟಿ ಮಾಡಿ. ಇವಾಗ ಮೂವಿ ಆಗೋಯ್ತಲ್ಲ, ಶೂಟಿಂಗ್ ಮುಗೀತು, ತುಂಬ ಬೇಜಾರಾಗ್ತಿದೆ. ಯಾಕಂದರೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಎಲ್ರೂ, ಸೆಟ್ಟಲ್ಲಿರೋ ಎಲ್ರೂ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ, ಎಸ್ಪೆಷಲಿ ಬೋತ್ ಆಫ್ ದೆಮ್. ಅವರಂತೂ ಹೇಳೋದೇ ಬೇಡ. ಎವ್ರಿ ಡೇ ನಾನು ಸೆಟ್ ಮೇಲೆ ಹೋದಾಗ ಬೈಸ್ಕೊಂಡಿರೋದಂದ್ರೆ ಅವ್ರ ಹತ್ರನೇ. ಎವ್ರಿ ಡೇ ಬೈಸ್ಕೊಂಡಿದ್ದೀನಿ. ಬೈಸ್ಕೊಂಡಿರೋ ಅಂದ್ರೆ ಒಂದು ಕಿರಿಸ್ ಸೀನ್ ನೋಡ್ಬೇಕಂತ ಅನಿಸ್ತಾ ಇದೆ. ಕಮಾನ್ ಸರ್. ಸರ್ ಇಬ್ರು ಅಲ್ಲ ಆಗೋಗಿರಲ್ಲ, 6 ತಿಂಗಳು ಬೈಸ್ಕೊಂಡಿದ್ದೀನಿ. ಇನ್ನ ಬೈಯೋ ಮೂಡಲ್ ನಾನು ಇಲ್ಲ ಪಾಪ, ಅವ್ಳು ಬೈಸ್ಕೊಳ್ಳೋ ಡೌಟ್ ಬಂತು ನನಗೆ ರಿಷಬ್ ಅವರು ಬೈತಾರ ಅಂತ. ಶೂಟಿಂಗ್ ಲಾಸ್ಟ್ ಡೇ ನಾವು ಪ್ರಾಮಿಸ್ ಮಾಡಿದ್ವಿ ಇನ್ನು ಬೈಯಲ್ಲ ನಿಮಗೆ. ಅಲ್ಲ ಶೂಟಿಂಗ್ ಲಾಸ್ಟ್ ಡೇ, ಒಂದು ನಿಮಿಷ ಶೂಟಿಂಗ್ ಲಾಸ್ಟ್ ಡೇ ಇನ್ನೂ ನಂಗೆ ಜ್ಞಾಪಕ ಇದೆ.
ನನಗೆ 5 ಸತಿ ಬಟ್ಟೆ ಚೇಂಜ್ ಮಾಡಿಸಿದ್ರು ಆಯಿತಾ. 5 ಸತಿ ಹೋಗಿ ಇಲ್ಲ ಇದು ಬೇಡ ಅದು ಬೇಡ ಅದು ಬೇಡ ಇದು ಬೇಡ ಅಂತ 5 ಸತಿ ಎತ್ನಿಕ್ ವೇರು ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಕಷ್ಟಪಟ್ಟು ಆ್ಯಕ್ಚುಲಿ ಹುಡುಗಿಯರಿಗೆ ಡ್ರೆಸ್ಅಪ್ ಆಗೋದಂದ್ರೆ ಇಷ್ಟ ಅಲ್ಲ. ಇಷ್ಟ, ಆದರೆ 5 ಸತಿ ಚೇಂಜ್ ಮಾಡೋದಂದರೆ ಇಟ್ಸ್ ನಾಟ್ ಓಕೆ. ಸರಿ 5ನೇ ಸತಿ ಬಂದೆ, ಸರ್ ರೆಡಿ ಸರ್, ಹಾಂ ಓಕೆ ಪ್ಯಾಕಪ್. ದಿಸ್ ಇಸ್ ನಾಟ್ ಫೇರ್. ಯಾಕೆ ತಗೊಂಡಿಲ್ಲ? ಅದಂದರೆ ಏನಿರಲಿಲ್ಲ, ಮುಗಿದು ಹೋಗಿತ್ತು. ಸರಿ ಇವಳು ಓಡಾಡ್ತಾ ಇದ್ಲು ಬೆಳಿಗ್ಗೆಯಿಂದನೇ, ಸರ್ ಆ ಡ್ರೆಸ್ ಹಾಕ್ಲಾ ಈ ಡ್ರೆಸ್ ಹಾಕ್ಲಾ ಅಂತ. ಸರಿ ಆಯ್ತು, ಅಲ್ಲಿ ಏನಿರಲಿಲ್ಲ. ಸರಿ ಫೈನ್ ಹಾಕೊಂಬರಮ್ಮ, ಇದು ಬೇಡ ಅದು ಬೇಡ ಅಂತ ಕರ್ಮ ನಾನು ಇವನು ಎಲ್ಲರೂ ತಮಾಷೆ ಮಾಡ್ಕೊಂಡಿದ್ವಿ. ಸೊ ಫೈನಲಿ ಇವಳ ಎಲ್ಲ ಹಾಕೊಂಬಂದು ಇದು ಓಕೆ ಅಂತ ಹೇಳಿ ಆಮೇಲೆ ಪ್ಯಾಕಪ್ ಹೇಳಿದ್ವಿ. ಓಕೆ, ನಮ್ಮ ಸಂಯುಕ್ತ ಹೆಗ್ಡೆ ಅವರು ಅವ್ರ ಮಾತುಗಳ ಮೂಲಕ, ನೋಟದ ಮೂಲಕ ಒಂದು ಪ್ರೋಮೋ ರಿಲೀಸ್ ಮಾಡಿಬಿಟ್ಟಿದ್ದಾರೆ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ ಸಿನಿಮಾದಲ್ಲಿ ಯಾವ ಥರ ಇರ್ಬೋದು ಅವರು ಅಂತ. ಹಾಗೆ ನಮ್ಮ ರಶ್ಮಿಕಾ ಹೆಸರೇ ಬ್ಯೂಟಿಫುಲ್ ಆಗಿದೆ, ಅದು ತಕ್ಕಂತೆ ಅವರಿದ್ದಾರೆ. ಸೊ ಅವ್ರ ರೋಲ್ ಯಾವ ಥರ ಇರುತ್ತೆ ಕೇಳೋಣ. ಸೊ ಹೇಗೆ ಏನು ಹೇಳಿ, ತುಂಬ ಡೀಸೆಂಟ್, ತುಂಬ ಮೆಚೋರ್ ಆಗಿ, ಮತ್ತು ಸೆಲ್ಫ್ಲೆಸ್. ಯಾರಿಗಾದ್ರೂ ಹೆಲ್ಪ್ ಬೇಕಂದರೆ ಏನು ನೋಡ್ದೇ ಓಡೋದು. ಹಾಂ ಅದಂತೂ ಇಲ್ಲ, ಏನಾಗಲಿ ಅದಂತೂ ಇಲ್ಲ. ಏನು ಮಾತಾಡ್ತಾ ಇಲ್ಲ ನಮ್ಮಿಬ್ರು ಮಧ್ಯಾಹ್ನ. ಇಲ್ಲ ಇಲ್ಲ, ಸೀರಿಯಸ್ ಆಗಿ ನಾವಿಬ್ರು ಜಗಳ ಮಾಡಿಲ್ಲ. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವ್ರಿಬ್ರು ಅಡ್ಜಸ್ಟ್ ಮಾಡ್ಕೊಂಡೆ ಮ್ಯಾಚ್ ಫಿಕ್ಸಿಂಗ್ ಹಂಗೇನಿಲ್ಲ, ಅಂಡರ್ಸ್ಟ್ಯಾಂಡಿಂಗ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಇಬ್ರು ಶೇರಿಂಗ್ ಮಾಡಕ್ಕೆ ರೆಡಿ ಇದ್ದೀರಾ? ಅಯ್ಯೋ ದೇವಾ, ಸಿನಿಮಾದಲ್ಲಿ ಅದೇನಂದ್ರೆ ನಾವಿಬ್ರು ಒಂದೇ ರೂಮಲ್ಲಿ ಇದ್ವಿ. ಸೊ ನಾವಿಬ್ರು ಯಾವತ್ತೂ ಜಗಳ ಮಾಡಿಲ್ಲ. ಅವ್ರಿಗೋಸ್ಕರ ರೂಮ್ನ ಲೈಫ್ನ ಎಲ್ಲ ಶೇರ್ ಮಾಡ್ಕೊಂಡಿದ್ವಿ. ಅವ್ರನ್ನ ಶೇರ್ ಮಾಡ್ಕೊಳ್ಳೋ, ಐ ಮೀನ್ ಇನ್ ದೀಸ್ ಡೇಸ್ ಅವ್ರನ್ನ ಶೇರ್ ಮಾಡ್ಕೊಳ್ಳೋ ಕ್ವೆಶ್ಚನ್ ಇದುವರೆಗೂ ಬಂದಿಲ್ಲ. ಬಿಕಾಸ್ ನಾವು ಯಾವತ್ತೂ ಆ ವಿಷಯಕ್ಕೆಲ್ಲ ಜಗಳ ಮಾಡಕ್ ಹೋಗಿಲ್ಲ. He's just a boy at the end of the day. ಏನು ಈ ಸ್ಟೇಟ್ಮೆಂಟ್ ಕೇಳಿ ನೀವು ಸುಮ್ಮನೆ ಇದ್ರೆ ಹೇಗೆ? Fighting for. ಈ ಸ್ಟೇಟ್ಮೆಂಟ್ಗೆ ನಿಮ್ಮ ರಿಯಾಕ್ಷನ್? ನಾನು ರಿಯಾಕ್ಟೇ ಮಾಡಕ್ ಹೋಗಲ್ಲ. ಓಕೆ, ಓವರಾಲ್ ಎಲ್ಲರ ಕ್ವೆಶನ್ ಒಂದಾಗಿದೆ. ದಸರಾ ಹಬ್ಬದ ಸಂಭ್ರಮ ತುಂಬ ಜೋರಾಯಿತು, ಅದು ಕಿರಿಕ್ ಕಾರ್ ಜೊತೆ ಕಿರಿಕ್ ಪಾರ್ಟಿ ಟೀಮ್ ಜೊತೆ. ಈ ಕಿರಿಕ್ ಪಾರ್ಟಿ ಜೊತೆ ನಾವು ಪಾರ್ಟಿ ಮಾಡಬೇಕಂತ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾವಾಗ ರಿಲೀಸ್ ಆಗ್ಬೋದು? ಶೂಟಿಂಗ್ ಎಲ್ಲ ಮುಗ್ದಿದೆ. ವಾಟ್ಸ್ ಗೋಯಿಂಗ್ ಆನ್? ನಾವು ಇವಾಗ ನವೆಂಬರ್ ಎಂಡ್ ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ. ಸೊ ಎಲ್ಲ ಕರೆಕ್ಟಾಗಿ ಅನ್ಕೊಂಡಂಗೆ ಆದರೆ, ಸೊ ನೀವು ದೀಪಾವಳಿಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ದಂಗೆ ಅಲ್ಲೂ ಇನ್ನೊಂದು ಸೆಲೆಬ್ರೇಷನ್ ನವೆಂಬರಲ್ಲಿ. ಓಕೆ, ಅಂದರೆ ನನಗೆ ಮೊದಲನೇ ಸಿನಿಮಾ ಆಸೆ ಇತ್ತು ನವೆಂಬರ್ಗೆ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತ. ಇದುವರೆಗೂ ಆಗಿಲ್ಲ. So ಈ ಸಿನಿಮಾ ಶುರು ಮಾಡ್ಬೇಕಾದ್ರೆ ಈ ಸಲ ನವೆಂಬರ್ಗೆ ರಿಲೀಸ್ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ನಾವು ಶುರು ಮಾಡಿದ್ವಿ. ಇಲ್ಲಿವರೆಗೂ ಒಂದು ಸ್ವಲ್ಪ ಒಂದು 2 ವೀಕ್ಸ್ ಸ್ವಲ್ಪ ಹಿಂದಿಗಡೆ ಇದ್ವಿ ಶೆಡ್ಯೂಲ್ ಪ್ರಕಾರ. ಬಟ್ ಐ ಥಿಂಕ್ ವಿ ಕ್ಯಾನ್ ಕೋಪ್ ಅಪ್. ಸೊ ಕರೆಕ್ಟಾಗಿ ಸ್ಕೆಡ್ಯೂಲ್ ಮಾಡ್ಕೊಂಡು ನಾವು ಈ ಸಲ ಈ ನವೆಂಬರ್ ಎಂಡ್ ಒಳಗಡೆ ಈ ಸಲ ಬರಲೇಬೇಕು ಅನ್ನೋದೊಂದು ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ವಿ.